ನಮ್ಮೆಲ್ಲ ಸತ್ಸಂಗಗಳು ಅಖಂಡ ಸತ್ಸಂಗಗಳೇ. ಫೈಲ್ಸನ್ನು ಬಗೆಹರಿಸಬೇಕು. ಒಳಗೆ ಶುದ್ಧಾತ್ಮ ಶುದ್ಧಾತ್ಮ. ಇಲ್ಲಿಯ ವಾತಾವರಣವೇ ಹೀಗಿದೆ ಅಂದರೆ ಸಹಜ ಜಾಗೃತಿ ಇರುತ್ತೆ. ಈ ಬುದ್ಧಿ ಸ್ವಲ್ಪ ಏನಾದರೂ ಮೇಲೆ ಕೆಳಗೆ ಮಾಡಲು ಬರುತ್ತೆ. ಆಗ ನಾವು ಕಿವಿ ಹಿಂಡಿ ಹೊರಗೆ ತಳ್ಳಬೇಕು, ತಲೆ ಕೆಡಿಸ್ಬೇಡ ಅಂತ. ನಿರುಮಾ ಹೇಳ್ತಾ ಇದ್ರು, ನಿಮ್ಮ ಬುದ್ಧಿ ನಿಮ್ಮಿಂದ ಬೇರ್ಪಡುತ್ತೆ, ಬೇರೆ ಯಾವ ಸಂಯೋಗವೂ ನಿಮ್ಮನ್ನು ಬೇರ್ಪಡಿಸಲು ಆಗಲ್ಲ. ಎಲ್ಲರಲ್ಲೂ ಬುದ್ಧಿ ಇರುತ್ತೆ. ಅಹಮದಾಬಾದ್ನವರಿಗೆ ಬುದ್ಧಿ ಅಲ್ವೇ? ಇರುತ್ತೆ, ಹೆಚ್ಚಿರುತ್ತೆ. ಬುದ್ಧಿ ಅಹಮದಾಬಾದ್ನವನು ನಾನು ಅಂತ ಹೇಳಿಸುತ್ತೆ. ಆತ್ಮ ಅಹಮದಾಬಾದ್ನಂತಾಗಿದೆಯೇ? ಬುದ್ಧಿ, ಅಹಂಕಾರ, ಮನಸ್ಸು, ಚಿತ್ತ ಎಲ್ಲ ಅಜ್ಞಾನದ ಗಲಾಟೆನೆ. ಅಷ್ಟೇ ಇದ್ರೆ ಚಿಂತಿಲ್ಲ. ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು ನನ್ನ ಮಾತು ಕೇಳುವುದಿಲ್ಲ, ಗಲಾಟೆನೇ ಗಲಾಟೆ. ಪ್ರಶ್ನೆ ಆಪ್ತವಾಣಿ 13 ಉತ್ತರಾರ್ಧ 379 ಪೇಜ್. ಮಂಗಲ್ದಾಸನ್ನು ಸಮರ್ಥಿಸಿದ್ರೆ ನಾವು ಭಾವವಾಗಿ ಉಳಿಯಬೇಕು. ಭಾವವನ್ನು ಸಮರ್ಥಿಸಿದ್ರೆ ಮತ್ತೆ ನಾವು ಮಂಗಲ್ದಾಸೇ ಆಗ್ತೀವಿ. ಇದರಲ್ಲಿ ಯಾರ ಲೆಕ್ಕಾಚಾರ ಇದೆ ಅದು ಸಿಗುತ್ತೆ, ನಾವು ನೋಡ್ತಿರ್ಬೇಕು. ಇದು ಯಾರ ಪ್ರಶ್ನೆ? ಹರೀಶ್ ಕೇಳ್ತಾರೆ. ಮಂಗಲ್ದಾಸ್ಗೆ ಖುಷಿ ಆಗುತ್ತೆ, ಭಾವಗೆ ಖುಷಿ, ನನ್ನ ಪ್ರಶ್ನೆ ತೆಗೆದುಕೊಂಡಿದ್ದಾರೆ. ಯಾರು ಸಮರ್ಥಿಸ್ತಾರೆ? ಯಾವ ರೀತಿಯಿಂದ? ಹೇಗೆ ನಾವು ಜಾಗ್ರತೆಯನ್ನು ಇಟ್ಕೊಂಡ್ರೆ ಸಮರ್ಥನೆ ನಿಂತು ಹೋಗುತ್ತೆ? ಯಾರು ಯಾರನ್ನ ಸಮರ್ಥಿಸ್ತಾರೆ? ಮಂಗಲ್ದಾಸನ್ನು ಸಮರ್ಥಿಸಿದರೆ ನಾವು ಭಾವಸ್ಥಾನದಲ್ಲಿದ್ದೇವೆ. ಭಾವವನ್ನು ಸಮರ್ಥಿಸಲು ಹೋದರೆ ನಂತರ ಮುಂದಿನ ಜನ್ಮದಲ್ಲಿ ಮಂಗಲ್ದಾಸ್ ಉತ್ಪನ್ನವಾಗುತ್ತೆ. ದಾದಾ ಹೇಳ್ತಿದ್ದಾರೆ, ನಾನೇ ಎನ್ನುವುದು ವರ್ತಿಸಿದ್ರೆ ಅದರ ಮೇಲೆ ಆಧಾರವಾಗಿದೆ. ನಾನು ಯಾವುದರಲ್ಲಿ ವರ್ತಿಸ್ತಿದ್ದೆ ನೋಡಿ. ನಾವು ಗಾಡಿ ಓಡಿಸುವಾಗ, ಡ್ರೈವರ್ ಓಡಿಸ್ತಿರುವಾಗ ನಾವು ಶುದ್ಧಾತ್ಮ, ಡ್ರೈವರ್ ಗಾಡಿ ಓಡಿಸ್ತಿದ್ದಾನೆ. ಗಾಡಿಗೆ ಯಾರಾದರೂ ಗುದ್ದಿದ್ರೆ ಗಾಡಿಯಿಂದ ಹೊರಗೆ ಬಂದು ನನ್ನ ಗಾಡಿಗೆ ಯಾಕೆ ಟಚ್ ಮಾಡಿದ್ದೀಯಾ, ಜಗಳ ಮಾಡ್ತೀವಲ್ಲ. ನಂತರ ಹೀಗೆಲ್ಲ ರಸ್ತೆಯಲ್ಲಿ ನೋಡ್ತೀವಲ್ಲ, ಬಸ್ನವರು, ಟ್ರಕ್ನವರು. ಅದಂದರೆ ನಾನು ಅವನ ಗಾಡಿವರೆಗೆ ತಲುಪಿದ್ದೀನಿ. ಆಮೇಲೆ ಗೊತ್ತಾದರೆ ಮಕ್ಕಳು, ಪಕ್ಕದ ಮನೆಯವರು ಹೊಡೆದಾಡ್ತಿದ್ರೆ ಫೋನ್ ಮಾಡ್ತೀರಿ, ಈಗ ನಾನು ಬರ್ತೀನಿ, ನಿನ್ನ ಹಲ್ಲು ಮುರಿತೀನಿ, ನನ್ನ ಮಗನ ಮೇಲೆ ಕೈ ಮಾಡಿದ್ರೆ ನಾನು ಅಲ್ಲಿವರೆಗೆ ವರ್ತಿಸುತ್ತೆ. ನಾನು ಯಾವುದರಲ್ಲಿ ವರ್ತಿಸುತ್ತೆ ಅದರ ಮೇಲೆ ಆಧರಿಸಿದೆ. ಮಂಗಲ್ದಾಸ್ ಜೊತೆ ಸಮರ್ಥಿಸ್ಕೊಂಡ್ರೆ ತಾನು ಭಾವದಲ್ಲಿರುತ್ತೆ. ನಾನು ಹರೀಶ್ ಅಂತ ಅಂದ್ಕೊಂಡು ದೇಹವನ್ನು ವಹಿಸ್ಕೊಂಡ್ರೆ ಆಗ ನೀವು ಹೇಳ್ತೀರಾ ನಾನು ಅದನ್ನು ಮಾಡೋದಿಲ್ಲ. ಅಥವಾ ನಾವು ಮಾಡಿರೋ ಕೆಲಸದ ಬಗ್ಗೆ ಯಾರಾದರೂ ವಿರೋಧ ಮಾಡಿದರೆ ನೀವು ನನ್ನ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡಬೇಡಿ, ನಿಮ್ಮ ಡಿಪಾರ್ಟ್ಮೆಂಟ್ ನೋಡ್ಕೊಳ್ಳಿ ಅಂತೀವಿ. ಅಲ್ಲಿ ನಾನು ಹರೀಶ್ ಎನ್ನುವ ಮಾನ್ಯತೆ, ಕೆಲಸ ಮಾಡ್ತಿರೋನು ನಾನು ಇಂಜಿನಿಯರ್, ನಾನು ಡಾಕ್ಟ್ರು, ನಾನು ಎನ್ನುವುದು ಭಾವ ಆಗಿದೆ. ನಾನು ಅದು. ಈ ಭಾವೋ ಮಂಗಲ್ದಾಸ್ನ ಯಾವುದೇ ಕಾರ್ಯದಲ್ಲಿ ರಕ್ಷಣೆ ಮಾಡುತ್ತೆ. ನಂದೇ ಕಾರ್ಯ, ನಾನೇ ಅದು. ಭಾವೋಸ್ಥಾನದಲ್ಲಿದ್ರೇನೆ ರಕ್ಷಣೆ ಮಾಡಲಾಗತ್ತೆ. ಆತ್ಮಸ್ವರೂಪ ಹೊಂದಿದ್ಮೇಲೆ ಮಂಗಲ್ದಾಸನ್ನ ರಕ್ಷಣೆ ಮಾಡೋದು ಬಿಟ್ಟು ಹೋಗುತ್ತೆ, ಯಾರೂ ಇರುವುದಿಲ್ಲ. ಮಂಗಲ್ದಾಸ್ ನಡುವೆ ತಾನು ಸೊಳ್ಳೆ ಕಚ್ತಿರುವಾಗ ಅದನ್ನು ಓಡಿಸಲು ಹೋದರೆ ನೀವು ಭಾವ ಆಗ್ತೀರ. ನಾವದನ್ನು ಸಂಭಾವದಿಂದ ಬಗೆಹರಿಸ್ತೀವಿ, ಆದರೆ ಅದು ವಿತರಾಗದ ಮುಂದಿನ ಸ್ಟೇಜ್ನಲ್ಲಿ ಭಾವವು ನಾಶವಾಗಿಬಿಡುತ್ತೆ. ಈ ಮಂಗಲ್ದಾಸ್ನಿಗೆ ಬಟ್ಟೆ ತೊಡಿಸಬೇಕು, ಹೊದಿಸಬೇಕು ಎನ್ನುವುದೆಲ್ಲ ಇರುವುದಿಲ್ಲ. ಮಂಗಲ್ದಾಸನ್ನು ಸಮರ್ಥಿಸಿದರೆ ತಾನು ಭಾವೋ ನಾಶವಾಗಿಬಿಟ್ರೆ ಕೇವಲ ಜ್ಞಾನಿಯಾಗ್ತೀರ. ಈ ಮಂಗಲ್ದಾಸ್ನನ್ನು ಸಮರ್ಥಿಸುವುದು ಬಿಟ್ಟು ಹೋದಾಗ ಅಷ್ಟರ ಮಟ್ಟಿಗೆ ಅದು ಉನ್ನತ ಸ್ಥಿತಿಯ ವಿಚಾರ. ಈಗ ಇಂದ್ರಿಯಗಳ ಸುಖ ಇಷ್ಟವಾಗುತ್ತೆ, ತಿನ್ನೋದ್ರಲ್ಲಿ ಇಷ್ಟವಿದೆ, ಮಲಗೋದು ಇಷ್ಟವಿದೆ, ಇವೆಲ್ಲ ಕಷಾಯಗಳ ಸ್ವಾದ ತಗೋತೀರ 5 ಇಂದ್ರಿಯಗಳ ಸುಖದಲ್ಲಿ.
ಅಂದ್ರೆ ಭಾವವು ಸಂಪೂರ್ಣವಾಗಿ ಇರುತ್ತೆ. ನಾನು ಎನ್ನುವುದು ಬೇರ್ಪಟ್ಟಿದೆ, ನಿಧಾನವಾಗಿ ಇದರಿಂದ ಹೊರಬರಬೇಕು. ನಿದ್ರೆಗೆ ಭಂಗ ಉಂಟಾಗಿದ್ದರೆ ನಿಮಿತ್ತವನ್ನು ದೋಷ ಎಂದು ನೋಡದೆ ಹೋದರೆ ಭಾವವು ನಾಶವಾಗುತ್ತೆ. ನಮ್ಗನ್ಸುತ್ತೆ ಎಲ್ರೂ ಪಾವಗಡ್ಗೆ ಹೋಗ್ತಿದ್ದಾರೆ, ನಾನು ಯಾಕಿಲ್ಲ? ಹೋಗಲು ಸಿಗದಿದ್ರೆ ತಪ ಉಂಟಾಗದೆ, ತಪದಿಂದ ಭಾವವು ಕರಗತ್ತೆ. ಮಂಗಲ್ದಾಸ್ನ ವ್ಯವಸ್ಥಿತ ಲೆಕ್ಕಾಚಾರದಂತೆ ಯಾವ ಕ್ಷೇತ್ರದಲ್ಲಿ ಯಾವ ಸಮಯದಲ್ಲಿ ಪುದ್ಗಲ ಇರಬೇಕೆನ್ನುವ ಲೆಕ್ಕಾಚಾರವು ವ್ಯವಸ್ಥಿತ ಆಗಿದೆ ಮಂಗಲ್ದಾಸ್ನದ್ದು. ಭಾವನ ಇಚ್ಛೆಯಂತೆ ಆಗದೆ ಹೋದರೆ ಭಾವನ ಕಳವಳ ಏನುಂಟಾಗತ್ತೆ, ಸಮಾಧಾನವಾಗಿದ್ದರೆ ಭಾವ ಕರಗತ್ತೆ. ಆಗ ನಾವು ಅನ್ನೋದು ಬರುತ್ತೆ ಶುದ್ಧಾತ್ಮ ಸ್ಥಿತಿಯಲ್ಲಿ. ಅಲ್ಲಿ ನನಗೆ ಬರಲು ಸಿಗ್ಲಿಲ್ಲ, ನೀವೆಲ್ಲ ಹೋಗಿದ್ದೀರಿ, ಅದು ಮಂಗಲ್ದಾಸನ ಸಮರ್ಥಿಸೋದು. ಭಾವವು ಭಾವ ಆಗಿಬಿಡುತ್ತೆ. ಕೆಲವರು ಭಾವಿ ಆಗ್ತಾರೆ, ಮುಂದೆ ಹೋಗ್ತಾರೆ, ಅಡ್ವಾನ್ಸ್ ಕೋರ್ಸ್. ಮಂಗಲ್ದಾಸ್ಗೆ ಸಮರ್ಥಿಸುವುದು ಉಚ್ಚ ವಾಕ್ಯ ದಾದಾವರ್ದು, ಸಖತ್ತಾಗಿದೆ. ವಿತರಾಗದ ಸ್ಟೇಷನ್ಗೆ ತಲುಪುವಂಥ ಕೀಲಿಕೈಯಾಗಿದೆ ಇದು. ನಾವು ಮಂಗಲ್ದಾಸನ್ನ ಸಮರ್ಥಿಸಿಕೊಂಡ್ರೆ ಆಮೇಲೆ ಹೇಗಂದ್ರೆ, ದಾದಾವರಿಗೆ ಆಕ್ಸಿಡೆಂಟ್ ಆಗಿತ್ತು, ದಾದಾವರಿಗೆ ಕಾರ್ ಆಕ್ಸಿಡೆಂಟ್. ಅದು 86ನಲ್ಲಿ. ದಾದಾವ್ರ ಜೊತೆಗೆ ಮಹಾತ್ಮರು ಚರ್ಚೆ ಮಾಡ್ತಿದ್ರು. ದಾದಾ ನಮ್ಗೆ ಕೇಳ್ತಾರೆ, ನಿಮ್ಮ ದಾದಾ ಭಗವಾನ್ ಅಂತೀರಾ, ಇದನ್ನ ಯಾಕೆ ತಪ್ಪಿಸ್ಲಿಕ್ಕಾಗ್ಲಿಲ್ಲ? ಎಷ್ಟು ದೊಡ್ಡ ಆಕ್ಸಿಡೆಂಟ್ ಸಂಭವಿಸಿದೆ, ತುಂಬಾ ದೊಡ್ಡ ಭಗವಾನ್ ಅಂತೀರಾ, ದಾದಾ ಭಗವಾನ್ ಅಂತೀರಾ? ದಾದಾ ಅಂತಾರೆ, ಹಾಗಲ್ಲ. ನಾವು ಎಲ್ಲಿಯಾದರೂ ಆಕ್ಸಿಡೆಂಟ್ ಸಂಭವಿಸಿದ ಹಾಗೆ ಮಾಡಿದ್ರೆ ಅದು ನನ್ನ ರಾಗ ಆಗತ್ತೆ. ಈ ದೇಹಕ್ಕೆ ಏನ್ ಬೇಕಾದರೂ ಆಗಲಿ, ನನ್ಗೆ ಅದು ಬೇಕಿಲ್ಲ, ಅದು ದ್ವೇಷ. ನಮ್ಗೆ ರಾಗವೂ ಇಲ್ಲ, ದ್ವೇಷವೂ ಇಲ್ಲ. ನಾವು ವಿತರಾಗ ಆಗ್ಬೇಕು. ವಿತರಾಗ ಅಂದ್ರೇನು, ಏನ್ ಉಂಟಾಗತ್ತೆ ಅದನ್ನ ನೋಡ್ತಿರ್ಬೇಕು. ರಕ್ಷಣೆ ಮಾಡಿಕೊಡ್ದು, ತಿರಸ್ಕಾರನೂ ಮಾಡಿಕೊಡ್ದು. ನೋಡಿ, ಈ ಸ್ಟೇಜನ್ನ ವಿತರಾಗದ ಸ್ಟೇಷನ್ ಅನ್ಲಾಗತ್ತೆ. ದೇಹದ ವಿಚಾರ ಮಾತ್ರವಲ್ಲ, ಹೆಂಡತಿಗೆ ಅಥವಾ ಮಕ್ಕಳಿಗೆ ಏನಾದರೂ ಆಗ್ಬಿಟ್ರೆ, ನಮ್ ಗಾಡಿನ ಯಾರಾದ್ರೂ ಮುಟ್ಟಿದ್ರೂ ಕೂಡ ನನ್ನ ಗಾಡಿಯನ್ನು ಯಾರು ಮುಟ್ಟಿದ್ರು ಅಂತಾರೆ. ಆಮೇಲೆ ಚೆಕ್ ಮಾಡ್ತಾರೆ ಯಾರು ಅಂತ. ಅಷ್ಟರ ಮಟ್ಟಿಗೆ ರಾಗ ಪಸರಿಸಿದೆ. ಅದನ್ನ ನಿಧಾನವಾಗಿ ಸಂಭಾವದಿಂದ ಬಗೆಹರಿಸಬೇಕು. ಮತ್ತೆ ಈಗ ಮಂಗಲ್ದಾಸನ್ನು ಸಮರ್ಥಿಸಿದ್ರೆ ನಾನು ಶುದ್ಧಾತ್ಮ ಎನ್ನುವ ಜ್ಞಾನದ ಅರಿವಾದ ನಂತರದ ವಿಚಾರವಾಗಿದೆ. ಆಗ ಮಂಗಲ್ದಾಸನ ಸಮರ್ಥನೆ ಬಿಟ್ಟು ಹೋಗುತ್ತೆ, ಭಾವ ನಾಶವಾಗುತ್ತೆ. ಅರ್ಥವಾಯ್ತಲ್ಲ? ಭಾವಿ ಏನೊಂದು ಗೊತ್ತಾಯ್ತಲ್ಲ? ಈ ಭಾವ ಅನ್ನೋದು ಅಹಂಕಾರ. ಮತ್ತೆ ಮೋಹಕ್ಕೆ ಸಿಲುಕಿದ್ರೆ ನೀವು ಭಾವೇ ಆಗ್ಬಿಡ್ತೀರ. ಮೋಹದ ರಕ್ಷಣೆ ಎಷ್ಟು ಮಾಡೋದು? ಕೆಲವರು ಆರ್ಗ್ಯುಮೆಂಟ್ ಮಾಡ್ತಾ ಇರ್ತಾರೆ. ನೀವು ಮುಂದೆ ಹೇಗೆ, ನನ್ನ ಆರೋಗ್ಯ ಸರಿಯಿಲ್ಲ, ಅದು ಹಾಗೆ, ಅದು ಹೀಗೆ, ಮಾತಿಗೂ ಆರ್ಗ್ಯುಮೆಂಟ್. ಗೊತ್ತಾಗಲ್ಲ ಭಾವಿ ಎಷ್ಟು ದಪ್ಪವಾಗಿದೆ ಅಂತ. ಎಷ್ಟೊಂದು. ಈ ಭಾವಿ ಯಾವಾಗ ಬಿಟ್ಟು ಹೋಗುತ್ತೆ? ಯಾವಾಗ ಶುದ್ಧಾತ್ಮದಲ್ಲಿ ಬರುತ್ತೆ. ನಾನು ಶುದ್ಧಾತ್ಮಕ್ಕೆ ಬಂದಿದ್ದೇನೆ, ಭಾವಿ ನಾಶವಾಗದಿದ್ರೆ ಖಂಡಿತವಾಗಿಯೂ ನಮ್ಮ ಉದ್ಧಾರವಾಗುವುದಿಲ್ಲ. ತುಂಬ ಸಮಯ ಬೇಕಾಗತ್ತೆ. ಎಲ್ಲ ಗೋಡೌನ್ ಖಾಲಿಯಾದ ನಂತರ ಮತ್ತೆ ಎಷ್ಟು ಆರ್ಗ್ಯುಮೆಂಟ್. ಸಮರ್ಥನೆ ಎಲ್ರಿಗೂ ಗೊತ್ತಾಗತ್ತೆ. ಚಿಕ್ಕ ಮಕ್ಕಳಿಗೂ ಗೊತ್ತಾಗತ್ತೆ ಅಮ್ಮ ಸಮರ್ಥನೆ ಮಾಡ್ತಿದ್ದಾಳೆ ಅಂತ. ಸಮರ್ಥನೆ ಮಾಡೋಕ್ಕೆ ಹೋಗ್ಬಾರ್ದು ನಾವು. ತಪಸ್ಸು ಯಾವಾಗ ಮಾಡೋದು? ಸಮರ್ಥನೆ ಬಿಟ್ಟು ಹೋದರೆ ತಪಸ್ಸಾಗತ್ತೆ. ಮಂಗಲ್ದಾಸನಿಗೆ ಕಷ್ಟಗಳು ಬರುತ್ತವೆ. ಆಗ ಸ್ವಲ್ಪ ಕೂಡ ಬುದ್ಧಿಯಲ್ಲಾಗಲಿ ಮನಸ್ಸಲ್ಲಾಗಲಿ, ದಾದಾ ಅಂತಾರಲ್ಲ, ಊಟ ಮಾಡೋ ಸಮಯದಲ್ಲಿ ಊಟದ ವಿಚಾರನೂ ಬರುವುದಿಲ್ಲ, ಊಟ ಮಾಡೋದು ಹೇಗೆ ಅಂತ. ಅದು ಸಹಜತೆ. ಆ ಸ್ಟೇಷನ್ಗೆ ನಾವು ತಲುಪಬೇಕು. ಈಗಂತೂ ಸ್ವಲ್ಪ ಲೈನ್ನಲ್ಲಿ ನಿಲ್ಬೇಕಾಯ್ತು. ಓಹೋ ಅಂತೀರ. ಸಿಟ್ ಬರುತ್ತೆ. 10 ನಿಮಿಷ ಮಾತ್ರ ಕಾಯ್ಬೇಕಷ್ಟೇ. 1 ಗಂಟೆ ಆಯ್ತು, ಈಗಲೂ 10 ನಿಮಿಷ ಅಂತ ಹೇಳ್ತಾ ಇದ್ದೀಯಾ? ಬೆಳಗಿಂದ ಏನ್ ಮಾಡ್ತಾ ಇದ್ದೀಯಾ ಅಂತಾರೆ. ಗಲಾಟೆ ಮಾಡ್ತಾರೆ. ಮನಸ್ಸು ಗಲಾಟೆ ಮಾಡುತ್ತೆ ನಮ್ದು. ಆಮೇಲೆ ವಾಣಿ ತಿಳಿ ಹೇಳುತ್ತೆ. ಆದರೆ ಇದನ್ನ ಸಮರ್ಥನೆ ಅಂತೀವಿ ನಾವು. ಊಟ ಸಿಗ್ದಿದ್ರೆ ಸಮರ್ಥನೆ, ಕೂರೋಕ್ ಸಿಗ್ದಿದ್ರೆ ಸಮರ್ಥನೆ. ಹೀಗೆಲ್ಲ ಉದ್ದ ಇದ್ದವನು ಎದುರಿಗೆ ಕೂತಿದ್ರೆ ಹಿಂದಿದ್ದವನಿಗೆ ಕಾಣಿಸೋದಿಲ್ಲ. ಸ್ವಲ್ಪ ಪಕ್ಕಕ್ಕೆ ಜರುಗಿಯಲ್ಲ, ಏನ್ ಜರುಗುದು ಅಂತೆ ಶಾಂತಿಯಿಂದ ಕೂತ್ಕೊಳ್ಳು ಬಿಡು. ನೋಡೋಕೆ ಸಿಗ್ದಿದ್ರು ಗಲಾಟೆ ಮಾಡ್ತಾರೆ, ಸರಿಯಾಗಿ ಕೇಳಿಸ್ದಿದ್ರೆ ಗಲಾಟೆ ಮಾಡ್ತಾರೆ. ಇಂದ್ರಿಯಗಳ ಸುಖ ಮತ್ತೆ ಮನಸ್ಸಿನ ಟೇಸ್ಟ್ ಸರಿಯಿಲ್ಲದಿದ್ರೆ ಮುಖ ಕೆಟ್ಟೋಗುತ್ತೆ. ಏನೋ ಸ್ವಲ್ಪ ತಿಂದ ಹಾಗೆ ಮಾಡಿ ಮುಗಿಸ್ಬಿಟ್ಟು ಯಾಕೆ ಊಟ ಮಾಡ್ತಾ ಇಲ್ಲ, ದಿನಾಲು ಊಟ ಮಾಡೋದೇ ಅಲ್ವಾ ಅಂತಾರೆ. ಎಲ್ಲಿ ಮಾಡಿದ್ದಾನೆ? ಮುಖ ಕೆಟ್ಟೋಗಿದ್ದಷ್ಟೇ. ಮಂಗಲ್ದಾಸನನ್ನ ಎಷ್ಟು ಸಮರ್ಥಿಸೋದು? ನಮಗೆ ಬೇಕಾದಂತೆ ಡಿಸೈನ್ ಮಾಡದೇ ಇದ್ರೆ ನಮ್ಮ ಕಾಲರ್ನದು ಟೈಲರು ಅವನನ್ನ ಬೈತೇವೆ ಹೆಚ್ಚು ಹಣ ತಗೊಂಡ ಅಂತ.
ಕೆಲಸ ಸರಿಯಾಗಿ ಮಾಡಿಲ್ಲ ಅಂತೀವಿ. ಎಷ್ಟೊಂದೆಲ್ಲ ದೇಹದಿಂದ ಹಿಡಿದು ಹೊರಗಿನ ಎಲ್ಲಾ ವಸ್ತುಗಳನ್ನು ನನ್ನದೇ ಅಂತ ಸಮರ್ಥಿಸಿಕೊಳ್ಳುವುದಾಗಿದೆ. ನಾವು ಭಾವ ಹಾಗೇನೆ ಉಳಿದು ಬಿಡ್ತೀವಿ. ಭಾವನನ್ನು ಸಮರ್ಥಿಸಿಕೊಳ್ಳು ಹೋದ್ರೆ ಮುಂದಿನ ಜನ್ಮದಲ್ಲಿ ಮತ್ತೆ ಮಂಗಲ್ದಾಸ ಆಗ್ಬೇಕಾಗತ್ತೆ. ಮುಂದಿನ ಜನ್ಮದಲ್ಲಿ ಮತ್ತೆ ಉತ್ಪನ್ನವಾಗತ್ತೆ. ಭಾವದ ಸಮರ್ಥನೆ ಅಂದರೆ ಭಾವದಲ್ಲಿ ವರ್ತಿಸಲಾಗಿದೆ. ಭಾವ ಮತ್ತೆ ನಾನು ನಡುವೆ ಸೂಕ್ಷ್ಮತಮ ಅಹಂಕಾರವಿದೆ. ಇದು ಚಾರ್ಜ್ಡ್ ಅಹಂಕಾರ. ಹಾಗಾಗಿ ಮುಂದಿನ ಜನ್ಮದಲ್ಲಿ ಮತ್ತೊಂದು ಮಂಗಲ್ದಾಸ್ ಆಗ್ಬೇಕಾಗತ್ತೆ. ಈ ಭಾಗ ಮುರಿದು ಹೋಗುತ್ತೆ. ನಿಜವಾಗಿ ಜಾಗೃತಿ ಇಲ್ಲದೆ ಹೋದರೆ, ಪ್ರತೀತಿಯಲ್ಲಿ ಮುರಿದು ಹೋಗಿದೆ. ಜಾಗೃತಿಯಲ್ಲಿ ಇಲ್ಲದೆ ಹೋದಾಗ ಕರ್ಮಗಳು ಪೆಂಡಿಂಗ್ ಉಳಿಯುತ್ತೆ. ಮುಂದಿನ ಜನ್ಮದಲ್ಲಿ ಬಾಕಿ ಇದ್ದದ್ದನ್ನು ಉಪಯೋಗಿಸ್ಬೇಕಲ್ಲ. ಅಂದ್ರೆ ನಾನು ಇಂದಲೇ ಸಮರ್ಥಿಸ್ಕೊಳ್ಬೇಕು. ನಾನು ಹತ್ರ ಬುದ್ಧಿ ಇದೆ. ಅಹಂಕಾರ ಮತ್ತೆ ಬುದ್ಧಿ ಎರಡು ಸೇರ್ಕೊಂಡು ಸ್ಥೂಲ ದೇಹದ ಕ್ರಿಯೆಗಳನ್ನು ಮೊದಲು ಸೂಕ್ಷ್ಮ ಅಹಂಕಾರ ಬುದ್ಧಿ ಸಮರ್ಥಿಸಿಕೊಳ್ಳುತ್ತೆ. ಸೂಕ್ಷ್ಮ ಅಂತಃಕರಣವಾಗಿದೆ, ಮತ್ತೆ ಸೂಕ್ಷ್ಮತರ ಲೆವೆಲ್ಗೆ ಹೋಗುತ್ತೆ. ಮತ್ತೆ ಹೀಗೆ ನಾನು ಹೇಗೆ ವರ್ತಿಸುತ್ತೆ, ಯಾವ ಲೆವೆಲಲ್ಲಿ ವರ್ತಿಸುತ್ತೆ, ಆ ಪ್ರಕಾರ ಸಮರ್ಥಿಸಿಕೊಳ್ಬೇಕು. ಮತ್ತೆ ತಾನು ಎಲ್ಲಿ ಕೂತಿರುತ್ತೆ, ದೇಹಾಧ್ಯಾಸದಲ್ಲಿದ್ದರೆ ದೇಹವನ್ನು ತಾನು ಅನ್ನೋದು, ದೇಹಕ್ಕೆ ದುಃಖವಾದರೆ ನನಗೆ ದುಃಖವಾಗಿದೆ ಅನ್ನೋದು. ನನಗೆ ದುಃಖವಾಗಿದೆ ಅಂದ್ರೆ ಮತ್ತೆ ದೇಹದ ಮೇಲೆ ರಾಗ, ನಿಮಿತ್ತದ ಮೇಲೆ ದ್ವೇಷ, ನಿಮಿತ್ತದ ದೋಷ ನೋಡುವುದು, ತನ್ನನ್ನು ರಕ್ಷಿಸೋದು, ಇದನ್ನ ಸಮರ್ಥನೆ ಅನ್ನಲಾಗತ್ತೆ. ತಾನು ಯಾವುದರಲ್ಲಿ ವರ್ತಿಸಿದೆ, ಆತ್ಮದಲ್ಲಿದ್ದರೆ ಮಾನದಲ್ಲಿ ವರ್ತಿಸಲ್ಲ, ಲೋಭದಲ್ಲಿ ವರ್ತಿಸಲ್ಲ, ಮೋಹದಲ್ಲಿ ವರ್ತಿಸಲ್ಲ. ಆಗ ಮತ್ತೆ ಈ ಭಾವವು ಬಿಟ್ಟು ಹೋಗುತ್ತೆ, ಭಾವವು ಭಾವಿನಾಶವಾಗತ್ತೆ. ಆಮೇಲೆ ಕೇವಲ ಜ್ಞಾನ ಬರುತ್ತೆ. ದೀಪಕ್ ಭಾಯ್, ಈ ತಂದು ಅನ್ನೋದು ಎಷ್ಟೆಲ್ಲ ವರ್ತಿಸುತ್ತೆ, ಅಷ್ಟೆಲ್ಲ ಭಾವವನ್ನ ಪ್ರೊಟೆಕ್ಟ್ ಮಾಡ್ಲಾಗುತ್ತೆ ಅಂತ ಹೇಳೋದಕ್ಕಾಗುತ್ತಾ? ಇಲ್ಲ, ತನ್ನದು ಅನ್ನೋದು ಅದೇ ಭಾವ. ಅದೇ ಭಾವ ಮಂಗಲ್ದಾಸನ ಇಡೀ ದಿನ ಪ್ರೊಟೆಕ್ಷನ್ ಮಾಡುತ್ತೆ. ತನ್ನ ಪ್ರಕೃತಿಯ ರಕ್ಷಣೆ ಮಾಡುವುದನ್ನೇ ತನ್ನ ಅಂತಾರೆ. ಅದು ಮಂಗಲ್ದಾಸ್. ಪ್ರಕೃತಿ ಅಂದ್ರೆ ಮಂಗಲ್ದಾಸ್, ಭಾವ ಅಂದ್ರೆ ಅಹಂಕಾರ, ಮಾನ್ಯತೆಗಳು. ಇದೆಲ್ಲ ಇಚ್ಛೆ ಪ್ರಮಾಣದಲ್ಲೇ ಉಂಟಾಗೋದು. ಇಚ್ಛೆ ಪ್ರಮಾಣದಲ್ಲೇ ತಿನ್ನೋದಕ್ಕೆ, ವಾಸ ಮಾಡೋದಕ್ಕೆ, ಓಡಾಡೋದಕ್ಕೆ. ಈ ಭಾವನೆಗಳೆಲ್ಲ ಉಂಟಾಗೋದು ಭಾವದಿಂದನಾ, ಅಥವಾ ಇಚ್ಛೆ ಪ್ರಮಾಣ ಸಿಕ್ಕಿದ್ರೆ ಇಷ್ಟವಾಗುತ್ತೆ. ಇಚ್ಛೆ ಪ್ರಮಾಣ ಸಿಗದೆ ಹೋದಾಗ ಇಷ್ಟವಾಗಲ್ಲ. ಯಾರಿಗೆ ಇಷ್ಟವಾಗತ್ತೆ ಅಥವಾ ಇಷ್ಟವಾಗಲ್ಲ, ಅದೇ ಭಾವ. ಇಚ್ಛೆ ಪ್ರಮಾಣ ಆಗಿದೆ, ಯಾರಿಗೆ ತಿಳಿಯುತ್ತೆ, ಅದು ನಮ್ಮ ಭಾಗ. ಇಚ್ಛೆ ಪ್ರಮಾಣ ಆಗದೆ ಇದ್ರೆ, ಭಾವವು ಮೇಲ್ಕಳಗಾದ್ರೆ ನೀವು ತಪಸ್ ಮಾಡಿ, ನಿಮಿತ್ತವನ್ನು ನಿರ್ದೋಷ ನೋಡಿ, ಅದು ನಮ್ಗೆ ಬಿಟ್ಟದ್ದು. ಒಂದ್ ಕಡೆ ಇಚ್ಛೆ ಅಂತೆ ಉಂಟಾಗೋದು, ಉಂಟಾಗದೇ ಇರೋ ಪ್ರೋಸೆಸ್ ನಡೀತಾ ಇದ್ರೆ ಮತ್ತೊಂದ್ ಕಡೆ ಸೈಮಲ್ಟೇನಿಯಸ್ಲಿ ಜಾಗೃತಿ ಕೂಡ ಇರುತ್ತೆ. ನಾವು ಭಾವನ ನೋಡ್ತಿರ್ಬೇಕಾ? ಇಚ್ಛೆ ಪ್ರಮಾಣ ಆಗುತ್ತೋ ಇಲ್ವೋ ಅದನ್ನು ವ್ಯವಸ್ಥಿತ ಅಂತೀವಿ. ಮತ್ತೆ ಇಚ್ಛೆ ಪ್ರಮಾಣ ಆದ್ರೆ ನಮ್ಗಿಷ್ಟವಾಗದಿದ್ರೆ, ಇಷ್ಟವಾಗುವುದು ಇಚ್ಛೆ ಪ್ರಮಾಣ ಆಗದಿದ್ರೆ, ಇಚ್ಛೆ ಪ್ರಮಾಣ ಆಗದಿದ್ರೆ ಇಷ್ಟವಾಗದಿದ್ರೆ, ಇಷ್ಟವಾಗುವುದು ಇಷ್ಟವಾಗದೇ ಇರೋದು ಅದು ಭಾವ. ದಾದಾ ಹೇಳ್ತಾರೆ ಅವ್ರಿಗೆ ಇಷ್ಟ ಇರೋದು ಇಲ್ದೇ ಇರೋದೇ ಆಗಿರುತ್ತೆ. ಅದ್ರ ಬಗ್ಗೆ ಇಷ್ಟವೆಲ್ಲ ಸ್ವತಃ ತಿಳಿಬೇಕು, ಅದು ಹೀಗಿದೆ ಅಂತ. ಮತ್ತೆ ನಾವು ಭೋಗಿಸ್ಬೇಕು. ನಾವಂತೇವಿ ಇದು ಈ ಸಿಮಂದರ್ ಸಿಟಿಗೆ ಬಂದಾಗ್ಬಿಟ್ಟಿದೆ. ಕೆಲವೊಮ್ಮೆ ಅನ್ಸುತ್ತೆ ಮುಂಬೈನ ಮನೆ ಮಾರಾಟ ಮಾಡದೇ ಇದ್ದಿದ್ರೆ ಒಳ್ಳೇದಾಗ್ತಿತ್ತು ಅಂತ. ಕೆಲವೊಮ್ಮೆ ಅವರಿಗೆ ಹಾಗಾಗತ್ತೆ. ಆಮೇಲೆ ಅಳಿಸ್ಬಿಡ್ತಾರೆ, ಆದ್ರೆ ಇಂಥ ಬೀಜ ಹಾಕ್ತಾರೆ. ಹೆಚ್ಚಿನವರು ಇಲ್ಲಿಗೆ ಬಂದು ಹಾಗಿದೆ ಹೀಗಿದೆ, ಊರಿನ ಮನೆ ಚೆನ್ನಾಗಿತ್ತು, ಹೀಗೆಲ್ಲ ಮಾತಾಡಿದ್ರೆ ನಿಜವಾಗಿ ಊರಿಗೆ ಹೋಗುವ ಸಂದರ್ಭ ಉಂಟಾಗತ್ತೆ. 2-4 ತಿಂಗಳು ಉದಯ ಕರ್ಮ ಉಂಟಾಗ್ಬಿಡುತ್ತೆ. ಯಾವುದೇ ನಿಮ್ತೆ ಇರಲಿ, ಆದರೆ ಅಷ್ಟರ ಮಟ್ಟಿಗೆ ವ್ಯವಸ್ಥಿತ ಅಡಚಣೆ ಇಲ್ಲದೆ ಒದಗಿಬಿಟ್ಟಿದೆ. ಏನು ಇಚ್ಛೆ ಮಾಡಿದ್ರೂ ಎಲ್ಲ ಸಿಕ್ಬಿಡುತ್ತೆ. ಹೇಳಿ, ಫಲ ಸಿಗತ್ತೆ. ನಾನೆಷ್ಟೋ ಬಾರಿ ನೋಡಿದ್ದೀನಿ. ಯಾಕೆ ಇನ್ನು ನನ್ನಮ್ಮನ ಆರೋಗ್ಯ ಸರಿಯಿಲ್ಲ, ಮನೆಯಲ್ಲಿ ಅವರ ಆರೋಗ್ಯ ಸರಿಯಿಲ್ಲ, ನಾನೀಗ ಊರಲ್ಲೇ ಉಳಿಬೇಕು, ಈಗ ಸಿಮಂದರ್ ಸಿಟಿಯನ್ನು ಬಿಟ್ಟು ಹೋಗೋ ಟೈಮ್ ಬಂದಿದೆ. ಹೀಗೆ ಮಾಡ್ತಾ 1 ವರ್ಷ 2 ವರ್ಷ ಮನೆಯಲ್ಲಿ ಇರಬೇಕಾಗಿ ಬರುತ್ತೆ. ಆಮೇಲೆ ನೋಡಿದ್ರೆ ಜಾಗೃತಿ ಕೆಳಗೆ 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 ಹೋಗುತ್ತೆ. ನಾವು ಸುಮ್ಮನೆ ಬೇಡವಾದ ವಿಷಯವನ್ನು ಹೇಳಿದ್ರೆ ಅದರ ಫಲಾನೂ ಹಾಗೆ ಸಿಗುತ್ತೆ. ಮತ್ತೆ ಈ ಮಂಗಲ್ದಾಸ್ನ ಸಮರ್ಥನೆ ಮಾಡಿ ನಮ್ಮ ಜನ್ಮ ಹಾಳು ಮಾಡ್ಕೋತೀವಿ ನಾವು. ಇನ್ನೂ ರಕ್ಷಣೆ ಮಾಡ್ತಾ ಹೋದರೆ ಜ್ಞಾನ ಸಿಕ್ಕಿದ ಮೇಲೆ ಪೆಂಡಿಂಗ್ ಇರುತ್ತೆ ಕರ್ಮ. ರಕ್ಷಣೆ ಮಾಡಬಾರ್ದು. ಸಮರ್ಥನೆ ವಿಚಾರದಲ್ಲಿ ನಾವು 4 ಸ್ಟೆಪ್ನಲ್ಲಿ ಹೇಳಿಲ್ವೇ? ಸಿಗರೆಟ್ ಸೇಗೋದು ತಪ್ಪು. ಯಾಕಾಗಿ ತಪ್ಪು? ಸೇದ್ದ ಮೇಲೆ ಪಶ್ಚಾತ್ತಾಪ ಪಡ್ತೀರಾ. ಹಾಗಾಗಿ ಸಮರ್ಥನೆ ಮಾಡಬಾರ್ದು. ಸಮರ್ಥನೆಯಿಂದ ಎಲ್ಲ ದೋಷಗಳು ಸಜೀವ ಆಗತ್ತೆ. ಮುಂದಿನ ಜನ್ಮಕ್ಕೆ ಬೀಜ ಹುಟ್ಟು ಹಾಕದಿದ್ರೂ ಕರ್ಮಗಳು ಕ್ಯಾರಿ ಫಾರ್ವರ್ಡ್ ಆಗುತ್ತವೆ. ಸಮರ್ಥನೆ ಎಂಬ ಶಬ್ದವೇ ಭಾರವಾದದ್ದು. ನಿರುಮ ಇದರ ಬಗ್ಗೆ ಎಷ್ಟು ಹೇಳಿದ್ದಾರೆ. ಗಂಟೆಗಟ್ಟಲೆ ಇದರ ಬಗ್ಗೆ ಸತ್ಸಂಗದಲ್ಲಿ ವಿವರಣೆ ಮಾಡಿದ್ದಾರೆ.
ಆರ್ಗ್ಯುಮೆಂಟ್ ಸ್ವಲ್ಪ ಶುರುವಾದರೂ ಕೂಡ ಸಮರ್ಥನೆಯ ಅಪ್ಪ ಅಂತ ಹೇಳ್ಬೋದು. ಎಷ್ಟು ದೊಡ್ಡ ದೋಷಗಳ ರಕ್ಷಣೆ ಆಗಿದೆ ಪ್ರಕೃತಿ, ಎಷ್ಟೊಂದು ರಕ್ಷಣೆ ಮಾಡ್ತಾ ಇದೆ. ಆರ್ಗ್ಯುಮೆಂಟ್ ಈ ಬುದ್ಧಿ ಆರ್ಗ್ಯುಮೆಂಟ್ ಮಾಡಿದರೆ ಮುಗ್ಧ ಹಾಗೇನೆ. ಕೆಲವೊಮ್ಮೆ ಶಬ್ದ ಹೊರಬರುತ್ತೆ ಪ್ರಕೃತಿಯ ಸ್ವಭಾವದಿಂದಾಗಿ. ಹೊರಟಾಗಿ ಏನಾದರೂ ಹೇಳಿದರೂ ಕೂಡ ತಕ್ಷಣ ಪಶ್ಚಾತ್ತಾಪ ಮಾಡ್ಬೇಕು ನಾವು. ನಿಮ್ಗೆ ಹೇಗ್ ಬೇಕೋ ಮಾಡಿ, ನನ್ನ ಪ್ರಕೃತಿಯ ಸ್ವಭಾವದಿಂದಾಗಿ ಸುಮ್ಮನೆ ಆರ್ಗ್ಯುಮೆಂಟ್ ಮಾಡಿದೆ, ಅದ್ ನನ್ ತಪ್ಪು. ನೀವು ಹಾಗೆ ಯಾವಾಗ ಹೇಳ್ತೀರಾ? ನಿಮ್ಗೆ ಪಶ್ಚಾತ್ತಾಪ ಉಂಟಾದಾಗ. ನಾನೇನೋ ಹೇಳ್ಬಿಟ್ಟೆ, ರಿಫ್ಲೆಕ್ಟ್ ಆಕ್ಷನ್ ಇದ್ದ ಹಾಗೆ. ನೀವು ನುಗ್ಬಿಟ್ರೆ ತಪ್ಪಾಗಿದೆ ಅಂತ ಗೊತ್ತಾಗತ್ತೆ. ಇರ್ಲಿ, ಬೇಕಂತೆ ಅಲ್ಲ, ಸಾರಿ. ತುಂಬಾ ಪಶ್ಚಾತ್ತಾಪ ಆಗತ್ತೆ. ಪಶ್ಚಾತ್ತಾಪ ಯಾಕೆ ಮಾಡ್ಬೇಕು? ಇವರಿಗೆಲ್ಲ ಜೋರ್ ಮಾಡ್ದಿದ್ರೆ ಕೆಲ್ಸನೇ ಆಗೋದಿಲ್ಲ. ತಲೆ ಮೇಲೆ ಕೊಡ್ತಾರೆ. ಹೇಳಲೇಬೇಕಲ್ಲ. ಅವರ ಅಹಂಕಾರ ಮತ್ತೆ ರಕ್ಷಣೆ ಮಾಡತ್ತೆ. ರಕ್ಷಣೆ ಮಾಡಿದ್ರೆ ಮತ್ತೆ ಭಾವೋ ಮಸ್ತಾಗಿ ಬಿಡುತ್ತೆ. ನಮಗೆ 300 ಡಿಗ್ರಿಯಿಂದ 360ಕ್ಕೆ ತಲುಪಬೇಕು. 300ರಿಂದ ಕೆಳಗೆ 290, 280ಕ್ಕೆ ಇಳಿದು ಬಿಡುತ್ತೆ. ಅಹಂಕಾರದ ರಕ್ಷಣೆ. ಅಹಂಕಾರ ಜೀವಂತವಾಗತ್ತೆ 2-3 ರಕ್ಷಣೆ ಕೊಟ್ಟು. 2-3 ವರ್ಷ ನಡೆಯುತ್ತೆ, ಪ್ರಕೃತಿಯೆಲ್ಲ ಜೀವಂತವಾಗತ್ತೆ, ಅಹಂಕಾರ ಜೀವಂತವಾಗತ್ತೆ, ಜ್ಞಾನ ಮಣ್ಣು ಬಲಾಗ್ಬಿಡತ್ತೆ. ಗರ್ವರಸದಲ್ಲಿ ಏನಂದ್ರೆ ಮಾಡುವವರು ಬೇರೆ, ನಾನೇ ಮಾಡೋದಂತ ಹೇಳೋದು. ಅಲ್ಲದೆ ತಪ್ಪುಂಟಾಗೋದು ಪ್ರಕೃತಿಯಲ್ಲಿ. ತಪ್ಪಿನ ರಕ್ಷಣೆ ನಾವು ಮಾಡ್ತೀವಿ. ನನ್ ತಪ್ಪನ್ ನೀವು ನನ್ಗೆ ಹೇಳುವವರು ಯಾರು? ನೋಡಿ, ಈಗ ಅಹಂಕಾರದ ಎಷ್ಟೆಲ್ಲ ರಕ್ಷಣೆ ಮಾಡಿದ್ದೀರಾ ನೀವು. ಅಹಂಕಾರ ಬಲಶಾಲಿ ಆಗತ್ತೆ, ಭಾವೋ ಬಲಶಾಲಿ ಆಗತ್ತೆ. ಮತ್ತೆ ಹೊಸದಾಗಿ ಮಂಗಲ್ದಾಸ್ ಉತ್ಪನ್ನವಾಗೋದಿಲ್ಲ. ಯಾಕಂದ್ರೆ ಮುಂದಿನ ಜನ್ಮಕ್ಕೆ ಬೀಜ ಬೀಳುವುದಿಲ್ಲ. ಯಾಕಂದ್ರೆ ನಾನ್ ಶುದ್ಧಾತ್ಮ ಆದೆ. ಜಗತ್ತಿನ ಜನರ ಜೊತೆಗೆ ನಾನು ಹೀಗೇನೇ ವರ್ತಿಸೋದಲ್ಲ. ಭಾವನಲ್ಲಿ ತನ್ಮಯಕಾರವಾಗಿ ಬೀಜ ಬಿದ್ದೇ ಬೀಳುತ್ತೆ. ಸಮರ್ಥನೆ ಮಾಡುವಾಗ ಅದನ್ನ ನೋಡ್ತಿರ್ಬೇಕೋ ಅಥವಾ ಸಮರ್ಥನೆ ಹೋಗದಂತೆ ನೋಡ್ಕೋಬೇಕು. ನಿಜವಾಗಿ ಸಮರ್ಥನೆಯನ್ನ ಹಿಂದೆ ತಗೋಬೇಕಾಗತ್ತೆ ನಾವು. ನಾನು ಇದು ನಂದು ಅಂತ ಹೇಳಿದೆ, ಇದು ನಂದಲ್ಲ, ಬೇಕಿದ್ರೆ ನೀವು ತಗೊಂಡೋಗ್ಬೋದು. ಬದಲಾವಣೆ ಮಾಡಬೇಕು. ನಂದಲ್ಲ ಅಂತ ಮನಸ್ಸಿನಲ್ಲಿ ಪ್ರತಿಕ್ರಮಣ ಮಾಡಿದ್ರೆ, ಕೈಯಲ್ಲೇನು ಹಿಡ್ದಿದ್ದೀರಾ ಅದನ್ನು ಬಿಡದೆ ಹೋದ್ರೆ, ಕೋತಿ ಕಡ್ಲೆಕಾಯಿ ಬಿಡ್ದಿದ್ರೆ ಕಡ್ಲೆಕಾಯಿ ಕೊಟ್ಟಿದ್ದು ತಪ್ಪು, ಅದು ತಪ್ಪು. ಮುಕ್ತಿ ಸಿಗುತ್ತೆ ನಿಮ್ಗೆ? ಬಿಡ್ಬೇಕು, ಬಿಟ್ರೇನೆ ಮುಕ್ತಿ ಸಿಗುತ್ತೆ. ಭಾವ ಪ್ರತಿಕ್ರಮಣ ಮಾಡಬೇಕು, ಕೊನೆಗೆ ಅಲ್ಲೇ ಬಿಡ್ಬೇಕು ನಾವು. ಬುದ್ಧಿಯ ದೋಷಗಳ ರಕ್ಷಣೆಯನ್ನು ಆರ್ಗ್ಯುಮೆಂಟ್ ಮಾಡುತ್ತೆ. ವಿರುದ್ಧವಾಗಿ ಕೂತ್ಕೋಬೇಕು, ಮತ್ತೆ 1 ಗಂಟೆ ಪಶ್ಚಾತ್ತಾಪ ಬೇಕು. ಅಯ್ಯಯ್ಯೋ, ಇಷ್ಟೊಂದು ಆರ್ಗ್ಯುಮೆಂಟ್ ಮಾಡಿ ಹೀಗೆಲ್ಲ ಬೇಡವಾದ್ದು ಮಾಡಿ ರಕ್ಷಣೆ ಕೂಡ ಮಾಡಿದ್ದೀನಿ. ತುಂಬಾ ತಪ್ಪುಗಳಾಗುತ್ತವೆ ನಮ್ಮಿಂದ. ಮುಂದಿನ ಸ್ಟೇಜ್ನಲ್ಲಿ ತುಂಬಾ ಪ್ರಾಬ್ಲಮ್ ಉಂಟಾಗತ್ತೆ. ಚೆನ್ನಾಗಿ ನಡೀತಾ ಇದ್ರೆ ದಾದಾವರ ಕೃಪೆ, ಅದು ದಾದಾವರ ಕೃಪೆ. ಕೆಟ್ಟ ಹೋದ್ರೆ ಇವರಿದ್ದಾರಲ್ಲ ಅವ್ರು ಮಾಡಿದ್ದು, ಅವ್ರು ಮಾಡಿದ್ದು ಅಂತ ಹೇಳ್ತಾ ಹೋದ್ರೆ ತಕ್ಷಣ ನೆಗೆಟಿವ್ ಶುರುವಾಗತ್ತೆ. ಎಷ್ಟು ನೆಗೆಟಿವ್ ನೋಡ್ತೀರಾ? ಯಾವ ಆಧಾರದ ಮೇಲೆ ದೋಷ ನೋಡ್ತೀರಾ? ಯಾರ ದೋಷ ನೋಡ್ತೀರಾ? ದಾದಾ ಅಂತಾರ ಅಜ್ಞಾನಿಯ ದೋಷ ನೋಡ್ಬಾರ್ದು. ಅದು ಆತ್ಮಕ್ಕೆ ತಲುಪತ್ತೆ. ಬೇರೆಯವರ ಆತ್ಮಕ್ಕೆ ತಲುಪಿದ್ರೆ ತನ್ನ ಆತ್ಮಕ್ಕೆ ಕಲ್ಲು ಎಸೆದಂತೆ. ಮತ್ತೆ ಈ ಮಹಾತ್ಮರ ಅವಸ್ಥೆ ಏನು? ಮಹಾತ್ಮರ ದೋಷ, ಸಿಮಂದರ್ ಸಿಟಿಯಲ್ಲಿ ಇನ್ನೊಬ್ಬರ ದೋಷ ನೋಡಿದ್ರೆ ಅದಕ್ಕಿಂತ ದೊಡ್ಡ ಅಪಾಯ ಬೇರೊಂದಿಲ್ಲ. ಮಹಾತ್ಮ ಆತ್ಮ ಪ್ರಕಟಗೊಂಡಿದೆ ಈಗ ನಿಮ್ಗೆ. ಮತ್ತೆ ನೀವು ಹೇಳ್ಬೇಕು, ಇವತ್ತು ನನ್ಗೆ ಸಿಟ್ಟು ಬಂದಿದ್ದೆ, ಒಂದ್ ವೇಳೆ ನಿಮ್ಮಿಂದ ತಪ್ಪಾಗಿದ್ರೆ ಪ್ರತಿಕ್ರಮಣ ಮಾಡ್ತೀರೋ ಇಲ್ವೋ? ನಾನ್ ಸಿಟ್ಟು ಮಾಡಿದ್ದೆ ನಿಮ್ಮನ್ನ ನೋಡಿ ಸಿಟ್ಟು ಮಾಡ್ತಾ ಇದ್ದಾನೆ. ನೋಡಿ ಮಹಾತ್ಮ ಹೀಗೆ ಸಿಟ್ಟು ಮಾಡ್ತಾರ? ನೋಡಿ ಏನ್ ಮಾಡ್ತಾ ಇದ್ದಾನೆ. ಹೆಂಡತಿ ಮೇಲೆ ಸಿಟ್ಟು ಮಾಡ್ತಾ ಇದ್ದಾನೆ. ನಾನದನ್ನು ನೋಡಿದ್ರೆ ನನ್ನೊಳಗೋ ಅದು ಬರುತ್ತಾ ಇಲ್ವೋ? ನನ್ಗೆ ನಷ್ಟ ಆಗುತ್ತೋ ಇಲ್ವೋ? ನೀವು ನಿಮ್ಮ ದೋಷವನ್ನು ಸ್ವಚ್ಛಗೊಳಿಸಿ ಪಶ್ಚಾತ್ತಾಪ ಪಡ್ತೀರಾ? ಹಾಗೇನೆ ನಾನು ನನ್ನ ದೋಷವನ್ನು ಸ್ವಚ್ಛಗೊಳಿಸ್ತಾ ಇದ್ದೀನಿ, ನನಗೂ ಗೊತ್ತಾಗಬೇಕು ನೀವು ಸ್ವಚ್ಛ ಮಾಡ್ತಿದ್ದೀರಾ ಅಂತ. ಹಾಗೆ ನೆಗೆಟಿವ್ ಉಂಟಾಗ್ಬಿಡುತ್ತೆ. ತನ್ನ ಪ್ರಕೃತಿಯನ್ನು ತಾನು ಸಮರ್ಥನೆ ಮಾಡುವುದು, ಎದುರಿನವರ ತಪ್ಪು ನೋಡುವುದು, ತನ್ನೊಳಗೆ ಅಂಧಕಾರ ಆವರಿಸಿಬಿಡುತ್ತೆ. ಎದುರಿನವರ ದೋಷ ನೋಡಿದ್ರೆ ತುಂಬಾನೇ ನಷ್ಟವಾಗಿಬಿಡುತ್ತೆ. ಜ್ಞಾನ ಮತ್ತೆ ಜಾಗೃತಿಯಲ್ಲಿ ಬರುವುದೇ ಇಲ್ಲ. ಎಷ್ಟೋ ಮಂದಿಯನ್ನು ನಾನು ನೋಡಿದ್ದೀನಿ, ಅವರು ಕಷಾಯದಲ್ಲಿ ಮುಳುಗಿಬಿಡ್ತಾರೆ. ಸಂಕಟದ ನಿಮಿತ್ತವಾಗಿ ದೋಷ ನೋಡ್ತೀರಾ. ಅವನಿಂದಾಗಿ ನನಗೆ ಸಂಕಟ ಬಂದಿದೆ, ತನ್ನ ತಪ್ಪು ತಿಳುವಳಿಕೆ ತನಗೆ ಸಂಕಟ ಮಾಡ್ತಿದೆ ಅಂತ ಗೊತ್ತೇ ಆಗುದಿಲ್ಲ. ಈ ಕಷಾಯದಿಂದ ತುಂಬಾ ನಷ್ಟವಾಗುತ್ತೆ. ಇಲ್ಲಿದ್ಕೊಂಡು ಊರಿಗೆ ಹೋಗಿ ವ್ಯಾಪಾರ ಮಾಡ್ತಾನೆ ಅವನು. ಆಮೇಲೆ ನನ್ಗೆ ಸತ್ಸಂಗ ಸಿಕ್ಕಿದ್ರೆ ಸಾಕು ಅಂತ ಹೇಳ್ತಾನೆ. ಈ ಸಂಯೋಗ ನನ್ಗೆ ಸಿಗ್ತಾ ಇಲ್ಲ. ಅಲ್ಲಿದ್ಕೊಂಡು ಭಕ್ತಿ ಹೆಚ್ಚಾಗತ್ತೆ. ಇಲ್ಲಿದ್ಕೊಂಡು ಕಷಾಯ ಮಾಡ್ತಾನೆ, ನೆಗೆಟಿವ್ ನೋಡ್ತಾನೆ. ಅದಕ್ಕಿಂತ ಹೆಚ್ಚಿನ ನಷ್ಟ ಬೇರೊಂದಿಲ್ಲ. ಇಂಥ ಸಮರ್ಥನೆ ಮಾಡೋದು
ನೋಡೋದ್ ತಿಳಿದು ಏನೂ ಇಲ್ಲ. ಕುರುಡತನ ಏನಿದೆ, ಯಾವ ದೋಷ ನೋಡ್ಬೇಕು ಅವುಗಳ ರಕ್ಷಣೆ ಮಾಡ್ತಾ ಇದ್ದಾನೆ. ಜಾಗೃತಿ ಏನಿತ್ತು ಅದು ನಾಶವಾಗಿ ಅಜಾಗೃತಿಯಿಂದ ದೋಷದ ರಕ್ಷಣೆ ಮಾಡ್ತಾನೆ. ದೋಷ ಹೇಗೆ ನೋಡುದವನು? ಅದೇನೋ ತುಂಬಾ ಪುಣ್ಯಶಾಲಿಯಾಗಿದ್ದು ಯಾವಾಗ್ಲೂ ಮಾತಿಗೆ ಮಾತು ಬಂದು ನಿಮ್ಗೆ ಜೋರ್ ಮಾಡಿ ಸಂಕಟ ಉಂಟಾಗಿ ಕರ್ಮದ ಉದಯ ಪೂರ್ಣಗೊಂಡು ಆಗ ಸಂಕಟ ಉಂಟಾಗಿ ನನ್ಗೆ ಸಂಕಟ ಉಂಟಾಗತ್ತೆ. ಭೋಗಿಸಿದವನ ತಪ್ಪು ಯಾರನ್ನು ಕೇಳ್ಬೇಕು ನಾವು? ಅದ್ ಬಿಟ್ಟು 7-8 ಜನರ ತಲೆಗೆ ವಿಷ ತುಂಬಿದ್ದಾನೆ. ನಿಮ್ಗೊತ್ತಾ ಹೀಗ್ ಮಾಡ್ತಾನೆ? ನಿಮ್ಗೊತ್ತಿದ್ಯಾ? ನನ್ ಪರಿಸ್ಥಿತಿ ಹಾಳು ಮಾಡಿದ್ದಾನೆ, ಜನರು ಅಂಥವ್ರು, ಅವ್ರು ಇಂಥವ್ರು ಅಂತ. ಸಂಕಟ ಉಂಟಾಗತ್ತೆ. ಮತ್ತೆ ಒಳಗೆ ಮನಸ್ಸೇನು ಉರಿತಿದೆ, ತಾನೇ ಹೋಗಿ ಉರಿತಾ ಇರುವ ಇಡ್ಲಿಯನ್ನ 3-4 ಜನರ ಮೇಲೆ ಹಾಕೋದು, ಹೊತ್ತಿಕೊಂಡಿಲ್ಲವಾದರೂ ತಾನೇ ಹೋಗಿ ಹೊತ್ತಿಸೋದು. ನಂತರ ಅಲ್ಲಿ ಕಿಡಿಗಳು ಉತ್ಪನ್ನವಾಗತ್ವೆ. ನೋಡಿ, ಈ ಕ್ಷೇತ್ರದಲ್ಲಿದ್ಕೊಂಡು ಇಂಥದ್ದೆಲ್ಲ ಮಾಡಿದ್ರೆ ನಾವೇನ್ ಮಾಡೋದು? ಇದಂತೂ ತುಂಬಾ ದೊಡ್ಡ ಅಪಾಯ. ಸಮರ್ಥನೆ ಮಾಡ್ಕೊಳ್ಳೋದು, ತನ್ನ ಸಮರ್ಥನೆ ಮಾಡಿಕೊಂಡು ಮುಂದೆ ಸಾಗ್ತಾ ಹೋಗೋದು, ನಿಮಿತ್ತವನ್ನು ದೋಷಿಸೋದು ಎಷ್ಟು ದೊಡ್ಡ ತಪ್ಪು. ಇದು ಅತಿ ದೊಡ್ಡ ಅಪಾಯವಾಗಿದೆ. ದಾದಾ ಏನ್ ಹೇಳ್ತಾರೆ? 3 ಬಗೆಯ ಅನರ್ಥಗಳಿಗೆ ಮೋಕ್ಷದ ಜವಾಬ್ದಾರಿಯನ್ನು ನಾವು ತೆಗೆದುಕೊಳ್ಳುವುದಿಲ್ಲ. ಪರಸ್ತ್ರೀ, ಪರಪುರುಷ, ಹೆಂಡ ಮತ್ತೆ ನಾನ್ ವೆಜ್, ಇಂಥ ದೋಷಗಳ ಬಗ್ಗೆ ದಾದಾ ಎಷ್ಟು ಎಚ್ಚರಿಕೆ ನೀಡಿದ್ದಾರೆ. ಹೀಗೆ ಬೇರೆಯವರ ದೋಷ ನೋಡಿದ್ರೆ, ಸಂಶಯ ಮಾಡಿದ್ರೆ, ನೋಡಿ ನೀವು ಸಂಶಯ ಯಾವಾಗ್ಲೂ ಸಂಶಯವನ್ನು ಮಾಡ್ಕೊಂಡು ಇದ್ಬಿಟ್ರೆ ನಿಮ್ಮ ಕರ್ಮ ಚಾರ್ಜ್ ಆಗುತ್ತೆ. ದೋಷದ ಬಗ್ಗೆನೂ ಹೇಳಿದ್ದಾರೆ. ದೋಷ ಅಂದ್ರೆ 1-2 ಬಾರಿ ಆಗತ್ತೆ ದೋಷ. ಮತ್ತೆ ಪಶ್ಚಾತ್ತಾಪ ಉಂಟಾದ್ರೆ ಆಗ ಆ ದೋಷ ಡಿಸ್ಚಾರ್ಜ್ ಆಗ್ಬಿಡುತ್ತೆ. ಪಶ್ಚಾತ್ತಾಪ ಮಾಡಿದ್ರೆ ದೋಷ ಹೊರಟೋಗುತ್ತೆ. ದೋಷ ಇದ್ದು ಪಶ್ಚಾತ್ತಾಪ ಮಾಡದೇ ಹೋದ್ರೆ, ನಿಮಿತ್ತವನ್ನು ದೋಷಿ ನೋಡಿ ಎಲ್ಲರೊಂದಿಗೆ ಅವರ ಬಗ್ಗೆ ನಿಮಿತ್ತದ ಏನಂತಾರೆ ನೆಗೆಟಿವ್ ಹೇಳ್ಕೊಂಡು ಹೋದ್ರೆ ತಾನೇ ದೋಷಿ ಆಗ್ತಾನೆ, ಅಪರಾಧಿ ಆಗ್ತಾನೆ. ಜ್ಞಾನವು ಮಣ್ಣು ಪಾಲಾಗೋದು ಖಂಡಿತ. ಗರ್ವರಸ ಅಪಾಯಕಾರಿ ಇದ್ದ ಹಾಗೆ ನೆಗೆಟಿವ್ ಕೂಡ ಅಪಾಯಕಾರಿ. ನೆಗೆಟಿವ್ ಹೇಗಾಗತ್ತೆ? ತನ್ನಿಷ್ಟದಂತೆ ಆಗದೆ ಹೋದ್ರೆ, ತನ್ನ ಅನುಕೂಲದಂತೆ ಆಗದೆ ಹೋದ್ರೆ, ತನ್ನಿಷ್ಟದಂತೆ ನಡೆಯದೆ ಹೋದ್ರೆ, ತನ್ನ ಇಷ್ಟ, ತನ್ನ ಕಷ್ಟ, ತನ್ನ ಸಂಯೋಗ ಕರ್ಮದ ಉದಯದಿಂದಾಗಿ ಬರುತ್ತೆ. ತನ್ನ ಪಾಪ ಕರ್ಮಗಳಿಂದಾಗಿ ಕಷ್ಟಗಳು ಎದುರಾಗುತ್ತವೆ. ಕಷ್ಟ ಬಂದಾಗ ನಿಮಿತ್ತಕ್ಕೆ ದೋಷ ಕೊಡೋದು ಇವರಿಂದಾಗಿ ಆಗಿದೆ ಅಂತ. ಈ ಅಕ್ರಮ ವಿಜ್ಞಾನ ಎಷ್ಟೊಂದು ಜಾಗೃತಿ ಉಂಟು ಮಾಡುತ್ತೆ. ಯಾವ ನಿಮಿತ್ತದಿಂದಲೂ ನಮ್ಗೆ ಸಂಕಟ ಉಂಟಾದ್ರೆ ನಮ್ಮ ಕಾಸಸ್ನ ಇಫೆಕ್ಟ್ನಿಂದಾಗಿ, ನಿಮಿತ್ತದಿಂದಾಗಿ ಅಲ್ಲ ಅಂತ ಸ್ಪಷ್ಟ ದೃಷ್ಟಿ ಸಿಕ್ಕಿದೆ ನಮ್ಗೆ. ಆಗ್ಲೂ ನಾವು ಜಾಗೃತಿ ಇಟ್ಕೊಳ್ಳದೆ ಹೋದ್ರೆ ಈ ವಿಜ್ಞಾನದ ಅಪಮಾನ ಮಾಡಿದ ಹಾಗೆ, ದಾದಾ ಭಗವಾನ್ರ ಆಜ್ಞೆಯನ್ನು ಅಪಮಾನ ಮಾಡಿದ ಹಾಗೆ. ಆಮೇಲೆ ಸಂಕಟ ಬಂದೇ ಬರುತ್ತೆ, ಖಂಡಿತವಾಗಿ ಬರುತ್ತೆ. ಜ್ಞಾನ ಕೈ ಬಿಟ್ರೆ ಸಂಕಟ ಬರುತ್ತೆ. ವ್ಯವಸ್ಥಿತ ಬಿಟ್ರಿ, ದಾದಾ ತಪ್ಪೆಂದು ಹೇಳಿದ್ರಿ, ನೀರುಮಾ ತಪ್ಪೆಂದು ಹೇಳಿದ್ರಿ. ನೀರುಮಾ ಹೇಳ್ತಾರೆ, ರೂಪೇಶ್ ನೀನಿಷ್ಟು ಕೆಲಸ ಮಾಡು, ಎಲ್ಲ ಅಲಾಟ್ಮೆಂಟ್ ಸಮಯದಲ್ಲಿ ಸೇವೆ ಮಾಡಬೇಕು, ಸಹಾಯ ಮಾಡಬೇಕು. ಅಯ್ಯೋ, ರೂಪೇಶ್ಗೆ ಯಾಕೆ ಸುಮ್ಮನೆ ಕೆಲಸ ಕೊಡ್ತೀರಾ? ಅವ್ರಿಗೇನು ಗೊತ್ತಾಗೋದಿಲ್ಲ, ಸುಮ್ಮನೆ ಯಾಕೆ? ಯಾರ ಮೇಲೆ ಆಕ್ಷೇಪಣೆ ಮಾಡ್ತೀರಾ ರೂಪೇಶ್ ಸರಿಯಲ್ಲ ಅಂತ? ನಿರುಮಾ ಅವ್ರ ಮೇಲೆ ಆಕ್ಷೇಪಣೆ ಮಾಡಿದ ಹಾಗೆ. ನಿರುಮಾ, ನಿಮ್ಮ ಮನ್ಸಲ್ಲಿ ಏನಿರುತ್ತೆ ನನ್ಗೆಷ್ಟು ಬರುತ್ತೋ, ನಿರುಮಾ ಆಜ್ಞೆ ಕೊಟ್ರೆ ನಾನು ಸಿನ್ಸಿಯರ್ಲಿ ಮಾಡಬೇಕು. ಆಕ್ಷೇಪಣೆ ನಿರುಮಾ ಅವರಿಗೆ ತಲುಪುತ್ತೆ. ಇಂಥ ತಪ್ಪುಗಳು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ನಿರುಮಾ ಅವರಿಗೆ, ಕೊನೆಗೆ ಅವರ ಆತ್ಮಕ್ಕೆ ತಲುಪುತ್ತೆ. ಈ ನಮ್ಮ ಬುದ್ಧಿ ಎಂಥದ್ದಂದ್ರೆ ನಮ್ಮನ್ನು ಮೋಕ್ಷ ಮಾರ್ಗದಿಂದ ಎಬ್ಬಿಸಿ ಬಿಸಾಡಿ ಬಿಡುತ್ತೆ. ಅದೇ ಬುದ್ಧಿ ಹೇಳುತ್ತೆ ಮೋಕ್ಷಕ್ಕೆ ಹೋಗ್ಬೇಕು, ಮೋಕ್ಷಕ್ಕೆ ಹೋಗ್ಬೇಕು. ಇಡೀ ದಿನ ಬುದ್ಧಿಯು ಅಹಂಕಾರಕ್ಕೆ ನೀರು ಕೊಡಿಸುತ್ತೆ. 2 ಬಲಶಾಲಿಯಾಗ್ಬಿಡುತ್ತವೆ. ತುಂಬಾ ಡೇಂಜರಸ್ ಅದು. ಆಗ ಮಹಾತ್ಮರನ್ನು ನೋಡುವುದು ತಿಳಿಯೋದು ಆಗೋದಿಲ್ಲ. ನೋಡಿ, ಎಲ್ಲಿಂದ ಶುರುವಾಗತ್ತೆ? ಸಂಕಟ ಉಂಟಾದರೆ ಒಳಗೆ ಕಸಿವಿಸಿ ನನ್ಗೆ ಆಗತ್ತಾ? 100% ನಂದೇ ತಪ್ಪು, ಯಾವ ನಿಮಿತ್ತದ್ದು ತಪ್ಪಲ್ಲ. ಹಗಲು ರಾತ್ರಿ ನೋಡದೇ ಇದ್ರೆ ಪಶ್ಚಾತ್ತಾಪ ಪಡ್ಬೇಕು. ಬೇರೆಯವರು ಹೇಳುವ ಅಗತ್ಯನೇ ಇಲ್ಲ. ಅವರು ಹೀಗೆ, ಅವರು ಹಾಗೆ, ಇವರು ಹಾಗೆ, ಅವರು ಹಾಗೆ, ನನ್ಗೆ ಇಷ್ಟೇ, ಅವರಿಗಷ್ಟೆಲ್ಲ. ನಾವು ತಕ್ಷಣ ಹಿಂದಕ್ಕೆ ಬರಬೇಕು. ಸಂಕಟ ಯಾರಿಗೆ ಬಂದಿದೆ? ಜ್ಞಾನದ ಜಾಗೃತಿ, 5 ಆಜ್ಞೆಗಳು ಬೇರ್ಪಟ್ಟಿರುವುದು ಕೇವಲ ಜ್ಞಾನ. ಕಪಟ, ಮೋಹ ಇವುಗಳ ಬಗ್ಗೆ ಹೇಳುವ ಅಗತ್ಯನೇ ಇಲ್ಲ. ಮಾನ ಇದೆಯೋ, ಗರ್ವರಸ ಇದೆಯೋ, ಸ್ಥೂಲದಿಂದ ಹಿಡಿಬೇಕು, ಬುದ್ಧಿಯಿಂದ ತಿಳಿಬೇಕು. ಯಾರು ಅನುಭವಿಸ್ತಾರೆ? ಅನುಭವಿಸೋ ಒಂದು ತಪ್ಪು ಅಲ್ಲಿಂದ ಶುರು ಮಾಡಿ. ಆಮೇಲೆ ಸಂಘರ್ಷಣೆ ತಪ್ಪಿಸಿ, ಅಡ್ಜಸ್ಟ್ ಎವ್ರಿವೇರ್. ನೋಡಿ, ಇಲ್ಲಿಂದಲೇ ಸ್ಥೂಲದಿಂದ ನಾವು ಹಿಡಿಬೇಕು. ಹಾಗೂ ಇವೆಲ್ಲ ಬುದ್ಧಿಯ ತಿಳುವಳಿಕೆ, ನಿಜವಾಗಿ ಜಾಗೃತಿಯ ಲೆವೆಲ್ ಬೇಕಿಲ್ಲ. ಆರ್ಡಿನರಿ ತಿಳುವಳಿಕೆ. ದಾದಾ ಹೇಳ್ತಾರೆ 5 ಆಜ್ಞೆಗಳು, 4 ಕೀಲಿ ಕೈಗಳು, ಶಬ್ದಗಳು ಹೊರಗಿನ ಜನರಿಗೆ ಹೇಳಿದ್ದಾರೆ ಅವರು. ಸಂಘರ್ಷಣೆ ತಪ್ಪಿಸಿ, ಅನುಭವಿಸೋಣ ತಪ್ಪು, ಅಡ್ಜಸ್ಟ್ ಎವ್ರಿವೇರ್. ಆಗಿದ್ದು ನ್ಯಾಯ ಸ್ವೀಕರಿಸುವುದೇ ಇಲ್ಲ. ಬುದ್ಧಿಯನ್ನು ಎಷ್ಟು ಎತ್ತರಕ್ಕೆ ಏರಿಸಿದ್ದೀರಾ ನೀವು?
ಬುದ್ಧಿ ನಮ್ಮನ್ನ ಕುಣಿಸುತ್ತೆ, ಹೊಡೆಯುತ್ತೆ, ಬಡಿಯುತ್ತೆ. ಆದರೂ ಬುದ್ಧಿಯ ಬಾಲ ಬಿಡುವುದಿಲ್ಲ. ಎದುರಿನವ್ರು ತಪ್ಪಿತಸ್ಥರು ಅಂತ ಹೇಳ್ತಾ ಇರ್ತೇವೆ, ಮತ್ತೆ ದುಃಖ ಅನುಭವಿಸ್ತೇವೆ. ತಾನು ಅನುಭವಿಸಿದಾಗ ಉರಿತಿರೋ ಬೆಂಕಿಯಿಂದ ಇನ್ನೊಬ್ರನ್ನ ಹೊತ್ತಿಸ್ತೀರ, ಇನ್ನೊಬ್ರನ್ನ, ಮತ್ತೊಬ್ರನ್ನ. ಇಲ್ಲಿಂದ ರಾಜ್ಕೋಟ್ ಮತ್ತೆ ಮುಂಬೈ, ಆಮೇಲೆ ವಡೋದರಾ ಮತ್ತೆ ಜಾಮ್ನಗರ್ ಹೊತ್ತಿಸೋದು. ಆಗ ಮಹಾತ್ಮರಿಗೆ ಗೊತ್ತಾಗುತ್ತೆ ಇಷ್ಟೊಂದೆಲ್ಲ ನಡೀತಾ. ಇದೆಲ್ಲ ನಿಮ್ಗೆ ಗೊತ್ತಾಯ್ತು? ಅದು ಅವರಿಗೆ ತುಂಬಾ ದುಃಖವಾಯ್ತು. ಅವ್ರು ನನ್ಗೆ ಹೇಳ್ತಾ ಇದ್ರು. ಅವರನ್ನ ಯಾವಾಗ ಮೀಟ್ ಆದ್ರಿ? ಶಿಬಿರಕ್ಕೆ ಬಂದಾಗ ಅವರು ಹೇಳ್ತಾರಲ್ಲ, ನೋಡಿ, ಪ್ರಕೃತಿಯನ್ನು ಸಮರ್ಥಿಸೋದು ಸಣ್ಣ ವಿಷಯ ಅಲ್ಲ, ಅದು ಮುಂದಕ್ಕೆ ಸಾಗಿದೆ. ಇವು ಮೋಕ್ಷಕ್ಕೆ ಹೋಗೋ ಲಕ್ಷಣವಲ್ಲ. ಹೀಗೆಲ್ಲ ಮೋಕ್ಷ ಸಿಗಲ್ಲ. ಇದೆಲ್ಲ ಹೇಗಂದ್ರೆ, ಆ ಒಂದಿತ್ತಲ್ಲ, ಜಮೀನಿಗೆ ನೀರು ಎರೆದಾಗ ಕಸದ ಮೊಳಕೆ ಹೊಡೆಯಿತು. ಭಾವನಗರಲ್ಲಿ ಮೊಳಕೆ ಹೊಡೆಯಿತು, ರಾಜ್ಕೋಟಲ್ಲಿ ಕೂಡ ಮೊಳಕೆ ಹೊಡೆಯಿತು. ಆದ್ರೆ ಅವ್ರು ತಾನಾಗಿಯೇ ಎಲ್ಲವನ್ನ ಸ್ವಚ್ಛಗೊಳಿಸ್ಬೇಕು. ನನಗೆ ಈ ನೆಗೆಟಿವ್ ಉಂಟಾಗಿದೆ, ಸಂಸಾರದಲ್ಲಂತೂ ನೆಗೆಟಿವ್ನ ಸಾಮ್ರಾಜ್ಯನೇ ಆಗಿದೆ. ಇದೆಲ್ಲ ಸಂಸಾರಕ್ಕೆ ವಿಟಮಿನ್ ಆಗಿದೆ. ಮೋಕ್ಷಕ್ಕೆ ಹೋಗದ ಹಾಗೆ ನಮ್ಮನ್ನು ಪ್ರಕೃತಿ ಹೇಗೆ ಕಟ್ಟಿ ಹಾಕಿದೆ. ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಎಷ್ಟೆಲ್ಲ ಪ್ರಕೃತಿಯ ವಿರುದ್ಧವಾಗಿ ಕೂತು ತಪಸ್ ಮಾಡ್ಬೇಕು ನಾವು.